ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ವೀಕ್ಷಕರು, ನಾನು ನಿಮ್ಮ ಪಂಡಿತ ರಾಘವೇಂದ್ರ ಆಚಾರ್ಯ ಮಾಡುವಂಥ ನಮಸ್ಕಾರಗಳು. ವೀಕ್ಷಕರೇ, ದೈವಫಲ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಜುಲೈ 14ನೇ ತಾರೀಕು ಆಷಾಢ ಅಮಾವಾಸ್ಯೆ ನಂತರ, ಜೂನ್ 14ನೇ ತಾರೀಕು ಆಷಾಢ ಅಮಾವಾಸ್ಯೆ ನಂತರ ವೃಶ್ಚಿಕ ರಾಶಿಯವರ ದೈವಫಲ ಹೇಗಿದೆ ಅಂತಕ್ಕಂಥ ಈ ಒಂದು ವಿಡಿಯೋನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆರ್ಥಿಕ ವಿಚಾರದಲ್ಲಿ ನೋಡುವಂಥದ್ದಾದರೆ, ರಾಹುವಿನ ಪ್ರಭಾವ ಇರೋದ್ರಿಂದ ಯಾರನ್ನಾದ್ರೂ ನಂಬಿ ಹಣ ಕೊಡೋದಾಗ್ಲಿ, ಹೊಸ ಹೂಡಿಕೆಗಳನ್ನು ಮಾಡೋದಾಗ್ಲಿ ಬಹಳ ಅಪಾಯಕಾರಿ. ಆಷಾಢ ಮಾಸದಲ್ಲಿ ದೊಡ್ಡ ಹೂಡಿಕೆಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಉದ್ಯೋಗ ಕ್ಷೇತ್ರದಲ್ಲಿ ಇನ್ನು ಶನಿ ಗ್ರಹ ಉತ್ತಮ ಫಲವನ್ನು ನೀಡ್ತಾನೆ. ಪ್ರಮೋಷನ್ ಯೋಗ ಇದೆ. ಮೇಲಾಧಿಕಾರಿಗಳಿಂದ ತಮಗೆ ಗೌರವ ಸಿಗ್ತದೆ. ಹೊಸ ಜವಾಬ್ದಾರಿಗಳು ನಿಮ್ದಾಗ್ತದೆ. ನಿಮ್ಮ ಹೊಸ ಯೋಜನೆಗಳನ್ನ ಎಲ್ಲರ ಜೊತೆ ಹಂಚ್ಕೊಳ್ಳೋಕೆ ಹೋಗಬೇಡಿ, ಇದು ತುಂಬಾ ಅಪಾಯಕಾರಿ. ಇನ್ನು ವ್ಯವಹಾರ ಕ್ಷೇತ್ರದಲ್ಲಿ ಕುಜ ಮತ್ತು ಗುರು ಉತ್ತಮವಾದಂತಹ ಫಲವನ್ನು ನೀಡ್ತಾರೆ. ಹೊಸ ವ್ಯವಹಾರದ ಅವಕಾಶಗಳು ಸಿಗ್ತದೆ. ಗ್ರಾಹಕರ ಸಂಖ್ಯೆ ಹೆಚ್ಚಳ ಆಗ್ತದೆ. ಸ್ಪರ್ಧಿಗಳ ಮೇಲೆ ಜಯ ನಿಮ್ದಾಗ್ತದೆ. ಆದರೆ ಕೇತುವಿನ ಪ್ರಭಾವದಿಂದ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಗೊಂದಲ ಉಂಟಾಗಬಹುದು. ಪಾರ್ಟ್ನರ್ಶಿಪ್ ವಿಚಾರದಲ್ಲಿ ಸ್ವಲ್ಪ ಗೊಂದಲ ಉಂಟಾಗಬಹುದು. ಇನ್ನು ಕುಟುಂಬ ಕ್ಷೇತ್ರದಲ್ಲಿ ಶುಕ್ರ ಗ್ರಹ ಶುಭ ಫಲವನ್ನು ನೀಡ್ತಾನೆ. ದಾಂಪತ್ಯ ಜೀವನದಲ್ಲಿ ಸಂತೋಷ ಇರ್ತದೆ. ಕುಟುಂಬದಲ್ಲಿ ಶುಭ ಕಾರ್ಯಗಳ ಬಗ್ಗೆ ಚರ್ಚೆ ನಡೀತದೆ. ಪ್ರೀತಿ ಸಂಬಂಧದಲ್ಲಿ ಉತ್ತಮವಾದಂತ ಬೆಳವಣಿಗೆಯನ್ನ ಕಾಣ್ತೀರಾ. ಆದರೆ ಕುಜನ ಪ್ರಭಾವದಿಂದ ಕೋಪ ಮತ್ತು ಹಠ ಹೆಚ್ಚಾಗಬಹುದು. ಮಾತಿನ ಮೇಲೆ ನಿಯಂತ್ರಣ ಇಟ್ಕೊಳ್ಳೋದು ತುಂಬಾ ಅತ್ಯಗತ್ಯ. ಇನ್ನು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಜಾಗೃತಿ ಆಗಬೇಕಾಗುತ್ತೆ. ಈ ಒಂದು ಆಷಾಢ ಮಾಸದಲ್ಲಿ ಅಪಾಯಗಳಾಗುವಂತ ಸಾಧ್ಯತೆ ಇದೆ, ಗಾಯಗಳಾಗುವಂತ ಸಾಧ್ಯತೆಗಳಿವೆ. ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಇರಲಿ. ಇನ್ನು ಆಷಾಢ ಮಾಸದ ವಿಶೇಷ ಪರಿಹಾರಗಳೇನಂತ ಹೇಳಿದರೆ, ಪ್ರತಿ ಮಂಗಳವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪವನ್ನು ಹಚ್ಚಿ ಓಂ ಹನುಮತೆ ನಮಃ ಅನ್ನೋ ಮಂತ್ರವನ್ನು 108 ಬಾರಿ ಜಪವನ್ನು ಮಾಡಿ, ಬೆಲ್ಲ ಮತ್ತು ಕಡಲೆಯನ್ನ ದಾನವನ್ನ ಮಾಡಿ. ಇದರಿಂದ ಕುಜಬಲ ಹೆಚ್ಚಾಗ್ತದೆ, ಅಡೆತಡೆಗಳು ಕಡಿಮೆ ಆಗ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 9, 1 ಮತ್ತು 8. ನಿಮ್ಮ ಅದೃಷ್ಟ ಬಣ್ಣ ಕೆಂಪು ಮತ್ತು ಕಡು ಕೆಂಪು. ಇದಾಗಿದ್ದು ವೃಶ್ಚಿಕ ರಾಶಿಯವರ ಆಷಾಢ ಮಾಸದ ಮಾಸ ಭವಿಷ್ಯ. ತಮ್ಮದು ಕೂಡ ವೃಶ್ಚಿಕ ರಾಶಿ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಉಚಿತವಾಗಿ ಜಾತಕವನ್ನು ತಿಳಿಸಲಾಗುವುದು ಮತ್ತು ತಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರೂ ನೇರವಾಗಿ ಬಂದು ಭೇಟಿ ನೀಡಿ ಅಥವಾ ಫೋನ್ನ ಮುಖಾಂತರ ಪರಿಹಾರವನ್ನು ಕಂಡುಕೊಳ್ಳಿ. ಧನ್ಯವಾದಗಳು.